ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಇಂದು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಸಚಿವ ಸ್ಥಾನ ವಂಚಿತ ಶಾಸಕರ ಬಂಡಾಯ ಸ್ಫೋಟ ಜಾಸ್ತಿ ಆಗುತ್ತಾ? ಯಶವಂತ ರಾಯಗೌಡ ಬಳಿಕ ಹಲವರು ರಾಜೀನಾಮೆ ಫಿಕ್ಸ್ ಆಗಾದ್ರೆ ಯಾರೆಲ್ಲ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದೆ? ಆಲ್ರೆಡಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವರು. ನಿನ್ನೆ ಯಶವಂತ ರಾಯಗೌಡ ಅವರು ರಾಜೀನಾಮೆಯನ್ನ ಕೂಡ ಕೊಟ್ರು. ಇಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧಕ್ಕೆ ತೆರಳಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ವಿಧಾನಸಭೆ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿನದಾಗಿರುವಂತದ್ದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಿಟ್ಟಾಗಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಯಾಕಂತ ಅಂದ್ರೆ 2003ರಲ್ಲಿ ಅದಕ್ಕಿಂತ ಹಿಂದೆ ಅವರು ಬಿಜೆಪಿನಲ್ಲಿದ್ರು. ತದನಂತರ ಬಿಜೆಪಿ ಪಕ್ಷವನ್ನ ಬಿಟ್ಟು ಡಿಕೆ ಶಿವಕುಮಾರ್ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟು ಕಾಂಗ್ರೆಸ್ಗೆ ಕರೆದುಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸಿದಂಥದ್ದು. ಇಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಆಸೆಯಲ್ಲಿದ್ರು, ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಹಳ ಮುಖ್ಯವಾಗಿ 2ನೇ ಪಟ್ಟಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಹೆಸರು ಇದ್ದೇ ಇರುತ್ತೆ ಅನ್ನುವಂತ ಕೂಗುಗಳು ಕೂಡ ಹೆಚ್ಚಿನದಾಗಿ ಕೇಳಿ ಬಂದಿತ್ತು. ಆದ್ರೂ ಕೂಡ ಅವರ ಹೆಸರಿರಲಿಲ್ಲ. ಆ ಪಟ್ಟಿಯನ್ನ ನೋಡಿದ ಬಳಿಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಶಾಕ್ ಆಗಿದ್ರು. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಯಶವಂತ ರಾಯಗೌಡ ಅವರಿಗೆ ಆಲ್ರೆಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಂದು ಬೇಳೂರು ಗೋಪಾಲಕೃಷ್ಣ ಅವರ ಸರದಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ತಿಳಿ ಹೇಳಿದ್ದಾರೆ ಇವ್ರಿಗೆ ಮುಖಾಂತರ. ಸಡನ್ ಆಗಿ ಎಲ್ಲವೂ ಕೂಡ ಬರುವಂತದ್ದಲ್ಲ, ಸ್ವಲ್ಪ ಕಾಯ್ಬೇಕಾಗತ್ತೆ ಅನ್ನುವ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಇನ್ನು ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ಅಥವಾ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾರೆಲ್ಲ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ, ರಾಜೀನಾಮೆ ತೆಗೆದುಕೊಂಡ್ಬಿಡಿ, ತೆಗೆದುಕೊಳ್ಳೋದಿಲ್ಲ ಅಂತ ಏನೇ ಹೇಳ್ಬೇಡಿ. ಯಾಕಂತಂದ್ರೆ ಎಲ್ರಿಗೂ ಕೂಡ ಅವಕಾಶವನ್ನ ಕೊಡೋದಕ್ಕಾಗೋದಿಲ್ಲ. ಇರುವಂತದ್ದು 38 ಸ್ಥಾನ, 38 ಸಚಿವರಿಗೆ ಅಷ್ಟೇ ಸ್ಥಾನಮಾನ ಸಿಗುವಂತದ್ದು ಶಾಸಕರಿಗೆ. ಎಲ್ರಿಗೂ ಕೊಡೋದಿಕ್ಕಾಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತನ್ನ ಕೂಡ ಹೈಕಮಾಂಡ್ ಹೇಳಿದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ರಾಜೀನಾಮೆ ಕೊಟ್ರೆ ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಹೆಚ್ಚಿನದಾಗಿರುವಂತದ್ದು. ಮತ್ತೊಂದು ಕಡೆನಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ನಿನ್ನೆ ಎಷ್ಟೇ ಕಿವಿ ಮಾತು ಹೇಳಿದ್ರು ಕೂಡ ಆಸೆಯನ್ನ ಇಟ್ಕೊಂಡಿದ್ದಂಥವ್ರು ಇದೆಲ್ಲವನ್ನ ಮರೆತು ಸುಮ್ಮನೆ ಆಗ್ತಾರಾ ಅಥವಾ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡುವಲ್ಲಿ ಯಶಸ್ವಿ ಆಗ್ತಾರಾ? ಇದೆಲ್ಲದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಮತ್ತೊಂದು ಕಡೆನಲ್ಲಿ ಸಿದ್ದರಾಮಯ್ಯನವರು ಮಾಜಿ ಸಿಎಂ ಆಗಿದ್ರು. ಇದೀಗ ಅವರು ಪಕ್ಷದಲ್ಲಿ ಸೈಡ್ ಲೈನ್ ಆದಂತೆ ಕಾಣಿಸ್ತಾ ಇರುವಂತದ್ದು. ನಿನ್ನೆ ಪ್ರತಿಜ್ಞಾವಿಧಿ ತೆಗೆದುಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಹೋಗೇ ಇರಲಿಲ್ಲ ಕಾರ್ಯಕ್ರಮಕ್ಕೆ. ಬೆಂಗಳೂರಿನಲ್ಲೇ ಇದ್ರು, ಕಾವೇರಿ ನಿವಾಸದಲ್ಲಿದ್ರು. ಆದ್ರೂ ಕೂಡ ಹೋಗಿಲ್ಲ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಈ ಎಲ್ಲಾ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರುವಂತದ್ದು. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೂಡ ಕೊಡ್ತಾರೆ. ಅವರು ಬರ್ತಡೇ ಇತ್ತು, ಹಾಗಾಗಿ ಗೆಸ್ಟ್ಗಳು ಬಂದಿದ್ರು, ಅದಕ್ಕಾಗಿ ಅವ್ರು ಬರೋದಕ್ಕಾಗ್ಲಿಲ್ಲ, ಬ್ಯುಸಿ ಇದ್ರು, ಈ ರೀತಿಯಾದಂತ ಮಾತುಗಳನ್ನ ಆಡ್ತಾರೆ. ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ನೆನ್ನೆ ಬೆಂಗಳೂರಿಗೆ ಬಂದಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಮಾತ್ರ ಭೇಟಿ ಮಾಡ್ಲಿಲ್ಲ, ಹೋಗ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ಈ ರೀತಿಯಾಗಿ ತೋರಿಸ್ಕೊಳ್ತಿದ್ದಾರ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಆಗಿದ್ರೆ ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಕೊಟ್ಟಿರ್ಲಿಲ್ವಾ? ಆಹ್ವಾನ ಕೊಟ್ಟಿದ್ರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾಕೆ ಸಿದ್ದರಾಮಯ್ಯನವರು ಹೋಗ್ಲಿಲ್ಲ ಅನ್ನುವಂತ ಪ್ರಶ್ನೆಗಳು. ಕೈ ಶಾಸಕರ ಬಂಡಾಯದ ಬಿಸಿ ಒಂದ್ ಕಡೆನಲ್ಲಿ, ಮತ್ತೊಂದ್ ಕಡೆನಲ್ಲಿ ಅಹಿಂದ ನಾಯಕರ ಅಸಮಾಧಾನ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ರಾಜೀನಾಮೆ ಪರ್ವ. ಇದೆಲ್ಲದರ ಮಧ್ಯದಲ್ಲಿ ಖಾತೆ ಹಂಚಿಕೆಯನ್ನ ಕೂಡ ಮಾಡ್ಬೇಕಾಗತ್ತೆ. ಖಾತೆ ಹಂಚಿಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ? ಅದರಲ್ಲೂ ಕೂಡ ಏನಾದ್ರೂ ಬಂಡಾಯದ ಬಿಸಿ ಹೇಳುತ್ತಾ? ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು.